ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒನ್ ಡೇ ಇನ್ ಮೈ ಲೈಫ್ ಅಂತ. ಸೊ ಹಾಗೇನೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಯಜಮಾನರು ಇದ್ರು ಮನೆಯಲ್ಲಿ, ಸಂಡೇ ಅಲ್ವಾ, ಅದಕ್ಕೆ ಮನೇಲಿ ಇದ್ರು ಅಂತ ನಾನೊಂದು ವಿಡಿಯೋ ಶೂಟ್ ಮಾಡಿಕೊಂಡೆ. ನನ್ನ ಮಗಳನ್ನ ನನ್ನ ಫ್ರೆಂಡ್ ಮನೆಗೆ ಕಳಿಸಿದ್ದೆ, ಬೆಳಗ್ಗೆನೆ ಕಳಿಸಿದ್ದೆ. ಸರಿ ನಾವಿಬ್ಬರೇ ಅಲ್ವಾ, ಸರಿ ರೈಸ್ ಇತ್ತು ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಜಸ್ಟ್ ಒಂದು ಟೈಮ್ಗೆ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಬಂದು ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆವಾಗ ಹಾಗೇನೆ ಮೊಬೈಲಲ್ಲಿ KD ಮೂವಿದು ರಿವ್ಯೂ ನೋಡ್ತಾ ಇದ್ದೆ. ಎಲ್ಲ ಪಾಸಿಟಿವ್ ಆಗಿ ರಿವ್ಯೂ ಹೇಳ್ತಾ ಇದ್ರು. ಸೊ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹೋಗಿ ನೋಡೋಣ, ಕನ್ನಡ ಮೂವೀಸ್ನ ಥಿಯೇಟರಲ್ಲೇ ನೋಡೋಣ ಅಂದ್ಬಿಟ್ಟು ಹೋಗೋಣ ಅಂತ ನಾವು ಐಡಿಯಾ ಮಾಡ್ಕೊಂಡ್ವಿ. ಮೂವಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ರಿವ್ಯೂ ಬರ್ತಿತ್ತಲ್ಲ, ಅದಕ್ಕೆ ನಾವು ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಟಿಫನ್ನು ಮಾಡಿ ನಾಟ್ ಬ್ಯಾಡ್. ಸೊ ಟಿಫನ್ ಎಲ್ಲ ಮುಗಿದ್ಮೇಲೆ ಒಂದೊಂದ್ಸಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ನಾನು ಒಬ್ಬಳೇ ಇದ್ದಾಗ ಬೋರ್ ಆಗುತ್ತೆ ಅಂದ್ಬಿಟ್ಟು ಮೊಬೈಲಲ್ಲಿ ಅದೇ KD ಮೂವಿದು ರಿವ್ಯೂ ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಗ್ಯಾಸೆಲ್ಲ ಆಫ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ನನಗೆ ಎಲ್ಲಾದರೂ ಹೋಗಬೇಕು ಅಂದರೆ ಮನೆ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಹೋಗಬೇಕು. ಅಲ್ಲಿಂದ ಬಂದಮೇಲೆ ನಿಜವಾಗ್ಲೂ ನಾನು ಮಾತ್ರ ಕೆಲಸ ಮಾಡಲ್ಲ, ಅದೇನೋ ಒಂಥರ ಸೋಂಬೇರಿತನ ಬಂದ್ಬಿಡುತ್ತೆ. ಅದಕ್ಕೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ KD ಮೂವಿದು ಒಂದು 3-4 ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಏನೋ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ ಅಂತ ಆ್ಯಡ್ ಮಾಡಿದ್ದೀನಿ. ಸದ್ಯ ಬಂದಿಲ್ಲ ಅಂದರೆ ತುಂಬ ಒಳ್ಳೆಯದು. ಸೊ ಹಾಗೆ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಹೋಗ್ತಾ ಇದ್ದೀನಿ. ಸೊ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಸುಮ್ಮನೆ ಹಾಗೆ ಇನ್ಸ್ಟಾಗೆ ರೀಲ್ ಹಾಕೋಣ ಅಂತ ರೀಲ್ ಮಾಡ್ತಾಯಿದ್ದೆ. ಅದರದ್ದೇ ಒಂದು ವಿಡಿಯೋ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ನೀವು ಯಾವ ಥರ ಬಂದಿದೆ ವಿಡಿಯೋ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಮೂವಿಗೆ ಹೋಗೋಣ. ಥಿಯೇಟರ್ ಹತ್ರ ಸಿಗ್ತೀನಿ. ಇದು ಯಾವ ವ್ಯಾನು ಅಂತ ನನಗೆ ಗೊತ್ತಾಗಲಿಲ್ಲ, ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನಾನು ನಮ್ಮ ಯಜಮಾನ್ರನ್ನ ಕೇಳಿದೆ. ಅವರು ಮೂವಿಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿರ್ತಾರಲ್ಲ, ಆ ಒಂದು ಪಬ್ಲಿಸಿಟಿಗೆ ಈ ಒಂದು ಗಾಡಿನ ಯೂಸ್ ಮಾಡ್ಕೋತಾರೆ ಅಂತ ಹೇಳಿದ್ರು. ಅದು ನಿಜನಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಇದು ನಮ್ಮ ಏರಿಯಾದಲ್ಲಿರೋ ಥಿಯೇಟರು. ಸೊ ನೋಡಿ, ಮೂವಿಗೆ ಒಳಗಡೆ ಬಂದಿದ್ದೀವಿ. ಫಿಲಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಫಸ್ಟೇ ವಿಡಿಯೋ ಮಾಡ್ತಾ ಇದ್ದೀವಿ. ಮೂವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾನು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಯಜಮಾನ್ರು ಇಬ್ಬರು 3 ಜನನೂ ಹೋಗಿದ್ವಿ. ಮೂವಿ ಮಾತ್ರ ಸಖತ್ತಾಗಿತ್ತು. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.